ಶ್ರೀ ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಶ್ರೀನಿವಾಸ ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾವು ನಾಮಸ್ಮರಣ ಸಂಧಿಯ ಸಂಧಿಸಾರವನ್ನು ನೋಡ್ತಾ ಇದ್ದೀವಿ. ನಿನ್ನೆ 13 ನುಡಿ ಆಗಿದೆ. ಇವತ್ತು 14ನೇ ನುಡಿಯನ್ನು ನೋಡೋಣ. ಈ ನಳಿನ ಜಾಂಡದೊಳು ಸರ್ವ ಪ್ರಾಣಿಗಳು ಇದ್ದು ಅನವರತ ವಿಜ್ಞಾನಮಯ ವ್ಯಾಪಾರಗಳ ಮಾಡುವನು ತಿಳಿಸದಲೇ. ಅದೇ ಈ ಕಮಲದಿಂದ ಹುಟ್ಟಿದಂಥ ಬ್ರಹ್ಮ ಅವನ ಅಂಡ, ಅದು ಇದು ಬ್ರಹ್ಮಾಂಡ ಹುಟ್ಟಿದಂಥ ಬ್ರಹ್ಮನ ಅಂಡ ಅಂದರೆ ಬ್ರಹ್ಮಾಂಡ. ಈ ಸರ್ವ ಪ್ರಾಣಿಗಳು ಇದ್ದು ಅನವರತ ಅಂದರೆ ಎಲ್ಲ ಪ್ರಾಣಿಗಳ ಅಂತರ್ಯಾಮಿಯಾಗಿ ಭಗವಂತ ವ್ಯಾಪ್ತನಾಗಿದ್ದಾನೆ. ವಿಜ್ಞಾನಮಯ ವ್ಯಾಪಾರ ಅಂತಂದ್ರೇನು? ಒಳ್ಳೆಯ ಉಚಿತವಾದಂಥ ಎಲ್ಲ ವ್ಯಾಪಾರಗಳನ್ನು ಕೆಲ ಕಾರ್ಯಗಳನ್ನು ಭಗವಂತ ಮಾಡ್ತಾನೆ. ಸೊ ಈ ಎಲ್ಲ ಈ ರೂಪ ಜ್ಞಾನ ಪ್ರಚುರವಾದಂತಹದ್ದು ಜ್ಞಾನವನ್ನು ಕೊಡುವವನು ಅಂಥವನು. ಈ ಎಲ್ಲಗಳಿಗೂ ವಿಜ್ಞಾನಮಯ ಅಂತಂದ್ರೇನು? ಇದು ಸ್ವರೂಪ ಜ್ಞಾನ ಪ್ರಚುರ ಜ್ಞಾನ ಕೊಡುವಂಥವನು ಭಗವತ್ ರೂಪ. ಅದು ಭಗವಂತನ ಗುಣ. ಅದು ಜ್ಞಾನಮಯ ಅಂತ ಗುಣ. ಜ್ಞಾನವನ್ನು ಎದುರು ಜ್ಞಾನ ಕೊಡ್ತಾನೆ, ಅವನ ರೂಪದ ಜ್ಞಾನವನ್ನು ಕೊಡ್ತಾನೆ. ಕ್ರಿಯೆಗಳ ಜ್ಞಾನ, ಅನೇಕ ಮಾಡುವಂಥ ಕ್ರಿಯೆಗಳನ್ನು ನೋಡ್ತಾನೆ ಅವನು. ವ್ಯಾಪಾರಗಳ ಮಾಡುವನು ಇಂಥ ವಿಚಿತ್ರವಾದಂಥದ್ದು. ಅಂಥ ವಿಚಿತ್ರದ ಅರ್ಥ ಏನು ಅಂದರೆ ನಮಗೆ ಅದು ನಿಲುಕಲಾದಂತಹದ್ದು ಅಷ್ಟ ಕಾರ್ಯಗಳನ್ನು ಮಾಡ್ತಾನೆ. ವ್ಯಾಪಾರ ಅಂತಲೇ ಕಾರ್ಯಗಳನ್ನು ಮಾಡ್ತಾನೆ. ಸೃಷ್ಟಿ ಸ್ಥಿತಿ ಲಯ ಮಾಡ್ತಾನೆ. ಜ್ಞಾನ ಬಂಧ ಮೋಕ್ಷವನ್ನು ಕೊಡ್ತಾನೆ. ಪ್ರತಿಯೊಂದು ಪ್ರಾಣಿ ಒಳಗೆ ಬೇರೆ ಬೇರೆ ರೀತಿಯಾದಂಥದ್ದು ಕಾರ್ಯಗಳನ್ನು ಮಾಡ್ತಾನೆ. ತಿಳಿಸಿದಲೇ ಅಂತಂದ್ರೇನು? ನಮಗೆ ಅದು ಗೊತ್ತೇ ಆಗೋದಿಲ್ಲ, ಅಜ್ಞರಿಗೆ ಗೊತ್ತೇ ಆಗೋದಿಲ್ಲ. ಇಷ್ಟೆಲ್ಲ ಭಗವಂತನ ಕಾರ್ಯಗಳು ನಡೀತಾ ಇದೆ ಅನ್ನೋದನ್ನೇ ನಮಗೆ ಗೊತ್ತಿರುವುದಿಲ್ಲ. ಏನು ಕಾಣದೆ ಸಕಲ ಕರ್ಮಗಳನ್ನು ನಾನೇ ಮಾಡುವುದು. ಏನು ಕಾಣದೆ ಅಂತಂದರೆ ಇದು ವಿಜ್ಞಾನಮಯ ಅಂತ ಹರಿಯೋ ವ್ಯಾಪಾರ. ಏನು ಗೊತ್ತಾಗಲಾರ್ದೇನೆ ಅಜ್ಞಾನವಾಗಿರ್ತೀವಿ. ಏನು ಗೊತ್ತಾಗಲಾರ್ದೆ ಸಕಲ ಕರ್ಮಗಳನ್ನು ನಾನೇ ಮಾಡುವನು ನರನು. ಅಂದರೆ ಈ ಎಲ್ಲ ಕರ್ಮಗಳನ್ನು ಭಗವಂತ ವ್ಯಾಪ್ತನಾಗಿ ಅವನೇ ಕಾರ್ಯ ಮಾಡಿಸ್ತಾ ಇದ್ದಾನೆ ಅಂತ ಇದನ್ನು ತಿಳಿಯದೆ ಏನು ಮಾಡ್ತಾನೆ? ಅವನು ಅಜ್ಞಾನಿ. ಕರ್ಮಗಾನೆ ಮಾಡುವ ನೆನಪು ನರನು, ಇಂಥವನು ಅಜ್ಞಾನಿ. ಕುಯೋನಿ ಐದುವ. ಕುಯೋನಿ ಅಂತಂದ್ರೆ ತುಚ್ಛವಾದಂಥದ್ದು ಯೋನಿ. ಅದು ಈ ಮಿಥ್ಯಾಜ್ಞಾನದಿಂದ ಬರುವಂಥದ್ದು ಒಂದು ಯೋನಿಯನ್ನು ಪಡಿತಾನೆ. ಆಮೇಲೆ ಕರ್ತೃಹರಿ ಎಂದವನೇ ಮುಕ್ತನಃ. ಇದು ಭಗವಂತನೇ ಕರ್ತ ಅಂತ ಯಾರೋ ಯೋಚನೆ ಮಾಡ್ತಾರೆ ಅವರಿಗೆ ಮುಕ್ತಿ ಸಿಗ್ತದೆ. ಅದೇ ವೈಕುಂಠಾದಿ ಲೋಕಗಳನ್ನು ಸಿಗ್ತದೆ ಅಂತ ಅರ್ಥ. ಅದರಿಂದ ಸರ್ವತ್ರ ಎಲ್ಲ ಪ್ರಾಣಿಗಳಲ್ಲಿ ಅನವರತ ಶಬ್ದ ಇಟ್ಟಿದ್ದಾರೆ. ಸತತವಾಗಿ ಕಾರ್ಯಗಳನ್ನು ವಿಜ್ಞಾನಮಯ ಅಂತಂದರೆ ಬಹಳ ಶ್ರೇಷ್ಠವಾದಂಥ, ಅದಕ್ಕೆಲ್ಲ ಬಹಳ ಕ್ಷಣತನ ಬೇಕು. ಅಂಥದ್ದು ಜ್ಞಾನಮಯ ಮಾಡಿದಂಥದ್ದು ಗುಣಗಳಿದ್ದಂಥ ಭಗವಂತ ಎಲ್ಲ ಈ ಪ್ರಾರ್ಥನಾ ವ್ಯಾಪಾರಗಳನ್ನು ಕಾರ್ಯಗಳನ್ನು ಮಾಡ್ತಾನೆ ಭಗವಂತ. ತಿಳಿಸದಲ್ಲೇ ಇದು ನಮ್ಗೆ ತಿಳಿದೇ ಇಲ್ಲ. ಇಂಥದ್ದು ನಾವು ಅಜ್ಞರು ಇರ್ತೀವಿ, ಭಗವಂತನೇ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಮಗೆ ಗೊತ್ತೇ ಆಗೋದಿಲ್ಲ ಅಂತ. ಆಮೇಲೆ ಇದಕ್ಕೆ ಭಗವಂತ ನಾನೇ ಕರ್ತ ಅಂದವನಿಗೆ ಒಂದು ನೀಚವಾದಂಥ ಜನ್ಮ ಬರ್ತದೆ. ಮಿಥ್ಯಾ ಜ್ಞಾನದಿಂದ ಬರುವಂಥದ್ದು ಇದು ನೀಚವಾದಂಥ ಜನ್ಮ ಬರ್ತದೆ. ಅದೇ ಭಗವಂತನೇ ಮಾಡಿಸ್ತಾ ಇದ್ದಾನೆ ಅಂತಂದರೆ ನಮಗೆ ಮೋಕ್ಷ ಸಿಗ್ತದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇನ್ನು 15ನೇ ನೋಡಿ. ಕಲಿಮಲ ಅಪಹಳೆರಿಸುತಿಹ ಬಾಂಬೆಯೊಳಗೆ. ಅದೇ ಪಾಪವನ್ನು ತೊಳೆದೇ ಹಾಕುವಂಥ ಶಕ್ತಿ ಇದ್ದಂಥ ಗಂಗಾದೇವಿ ಬಾಂಬೆಯೊಳಗೆ ಸಂಚರಿಸಿ ಬದುಕುವ ಜಲಚರ ಪ್ರಾಣಿಗಳು ಬಲ್ಲವೇ ತೀರ್ಥಮಹಿಯನು. ಅಲ್ಲಿ ಜಲಚರ ಪ್ರಾಣಿಗಳು ಇರ್ತದೆ. ಅದು ತೀರ್ಥ ಮಹಿಮೆ ಗೊತ್ತಿರೋದಿಲ್ಲ, ಅಲ್ಲಿ ಗಂಗಾ ಒಳಗೆ ಇರ್ತಾರೆ. ನಾವು ಜನ್ಮದಲ್ಲಿ ಒಂದು ಸರ್ತಿ 2 ಸರ್ತಿ ಗಂಗಾ ಸ್ನಾನ ಮಾಡಿದರೆ ನಮ್ಮ ಪಾಪ ಪರಿಹಾರ ಆಯಿತು ಅಂತರೋದನ್ನು ಸಂತೋಷ ಪಡ್ತಾ ಇರ್ತೀವಿ. ಅಂಥದ್ದಲ್ಲಿ ಸತತವಾಗಿ ಅದೇ ನೀರಿನಲ್ಲಿ ಇದ್ದೇ ಇರ್ತಾರೆ, ಗಂಗಾ ನದಿಯಲ್ಲಿ ಇರುವಂಥ ಪ್ರಾಣಿಗಳಿಗೆ. ಆದರೆ ಇದು ಅನುಸಂಧಾನ ಇರುವುದಿಲ್ಲ. ಬಲ್ಲವೇ ತೀರ್ಥ ಮಹಿಮೆಯನು. ಈ ತೀರ್ಥ ಮಹಿಮೆ ಅವ್ರಿಗೆ ಗೊತ್ತಿರ್ತದೇನೋ ಗೊತ್ತಾಗೋದಿಲ್ಲ. ಹಲವು ಬಗೆಯಲ್ಲಿ ಹರಿಯ ಕರುಣಾ ಬಲದಿ ಬಲ್ಲಿದರಾದ ಬ್ರಹ್ಮ ಅನಿಲ ವಿಪೇಶ ಆದ್ಯ ಅಮರ ಅರಿಯರು ಅನಂತ ಅಮಲ ಗುಣಗಳ. ಅದು ಹಲವು ಬಗೆಯಲ್ಲಿ ಬೇರೆ ಬೇರೆ ರೀತಿಯಾದ ಅನೇಕ ವಿಧವಾದಂಥದ್ದು
ಹರಿಯ ಕರುಣದ ಬಲದಿಂದ ಹರಿಯ ಕರುಣಾ ಬಲದಿಂದ ದೇವತೆಗಳಿಗೆ ವಿಶೇಷವಾದಂಥದ್ದು ಜ್ಞಾನ ಬಂದಿರ್ತದೆ. ಅವನ ಕರುಣದಿಂದ, ಹರಿಯ ಕರುಣ ಬಲದಿಂದ, ಭಗವಂತನ ಕರುಣದ ಬಲದಿಂದ ಬಲ್ಲಿದರಾದ ಅಂದರೆ ಸ್ವಲ್ಪ ಮಟ್ಟಿಗೆ ಜ್ಞಾನ ಬಂದಂಥವರು ಯಾರ್ಯಾರು? ಬ್ರಹ್ಮ, ಅನಿಲತನ ವಾಯು, ವಿಪೇಶ ಗರುಡ, ಆದ್ಯ ಅಮರ ಅರಿಯರು, ಅನಂತನ ಅಮಲ ಗುಣಗಳು. ಆದರೆ ಇಲ್ಲಿ ಇಷ್ಟು ಎಲ್ಲ ಭಗವಂತನ ಕರುಣ ಬಲದಿಂದ ಇವರೆಲ್ಲ ಜ್ಞಾನಿಗಳು ಅನಿಸ್ಕೊಳ್ತಾರೆ, ದೇವತೆಗಳು ಅನಿಸ್ಕೊಳ್ತಾರೆ. ದೇವತೆಗಳು ಅಂತಂದ್ರೇನು? ಅವ್ರಿಗೆ ಅಪರೋಕ್ಷ ಜ್ಞಾನ ಆಗಿರ್ತದೆ. ಅಂಥವರೇ ಒಂದು ದೇವತೆಗಳ ಒಂದು ಸ್ಥಾನಕ್ಕೆ ಬರ್ತಾರೆ ಅವರು. ಅಂಥದ್ದು ಅವರಿಗೆ ಕೂಡ ಭಗವಂತನ ಅನುಗ್ರಹದಿಂದ ಅಷ್ಟು ಶ್ರೇಷ್ಠ ಬಂದಂಥದ್ದು ಒಂದು ದೇವತೆಯ ಒಂದು ಸ್ಥಾನವನ್ನು ಪಡೆದಿರ್ತಾರೆ. ಯಾರ್ಯಾರು? ಬ್ರಹ್ಮ, ಶ್ರೇಷ್ಠವಾದಂಥ ಯಾರು? ಬ್ರಹ್ಮ, ವಾಯು, ಗರುಡ, ಶೇಷ ಇವರೆಲ್ಲರೂ ಕೂಡ ಆದ್ಯ ಅಮರ ಮುಂತಾದ ಎಲ್ಲರೂ ಅಮರತರ ದೇವತೆಗಳು ಅಂತ. ಅರಿಯರು ಅನಂತನ ಅಮಲ ಗುಣಗಳ, ಅದು ಅವ್ರಿಗೂ ಕೂಡ ಭಗವಂತನ ಶುದ್ಧವಾದಂಥದ್ದು ನಿರ್ದಿಷ್ಟವಾದಂಥದ್ದು ಗುಣಗಳ ಜ್ಞಾನ ಅವರಿಗೆ ಗೊತ್ತಾಗುವುದಿಲ್ಲ, ತಿಳಿಯೋದೇ ಇಲ್ಲ. ಅನಂತ ಗುಣಪೂರ್ಣನಾದಂಥ ಭಗವಂತ ಇದ್ದಾನೆ ಅನ್ನೋದನ್ನು ಇಲ್ಲಿ ಹೇಳಿಕೊಡ್ತಾ ಇದ್ದಾರೆ. ಇನ್ನು 16ನೇ ನೋಡಿ, ಶ್ರೀಲಕುಮಿ ವಲ್ಲಭನು ಹೃತ್ಕೀಲಾಲದೊಳ ಇದ್ದ ಅಖಿಳ ಚೇತನ ಜಾಲವನ್ನು ಮೋಹಿಸುವ ತ್ರಿಗುಣದಿ ಬದ್ಧರನು ಮಾಡಿ. ಶ್ರೀಲಕುಮಿ ವಲ್ಲಭನು ಲಕ್ಷ್ಮೀಪತಿಯಾದಂಥ ಭಗವಂತ ಹೃತ್ಕೀಲಾಲಜ ಅದರ ಹೃದಯ ಕಮಲದಲ್ಲಿ ಅಂತ ಹುಟ್ಟಿದಂಥ, ಅಂದರೆ ಇಲ್ಲಿ ನೀರಲ್ಲಿ ಹುಟ್ಟಿದಂಥ ಕಮಲ, ಅದು ಹೃದಯದಲ್ಲಿ ಇದ್ದಂಥ ಅದು ನೀರಿನಲ್ಲಿ ಹುಟ್ಟಿದಂಥ ಕಮಲ ನಮ್ಮ ಹೃದಯದಲ್ಲಿ ಇದೆ. ಆ ಹೃದಯದಲ್ಲಿ ಇದ್ದಂಥ ಕಮಲ ಇದ್ದು ಅಖಿಳ ಚೇತನ ಜಾಲುವನ್ನು, ಅದೇ ಇಲ್ಲಿ ಅಖಿಳ ಚೇತನ ಅಂತಂದರೆ 84 ಲಕ್ಷ ಯೋನಿಯಲ್ಲಿ ಓಡಾಡಿದ ಮೇಲೆ ಮನುಷ್ಯ ಜನ್ಮ ಬಂದಿರ್ತದೆ. ಅಂಥ ಎಲ್ಲ ಜೀವರಾಶಿ ಒಳಗಡೆ ಜಾಲುವನ್ನು ಮೋಹಿಸುವ, ಇಲ್ಲಿ ಮೋಹಿಸುವ ಶಬ್ದದ ಅರ್ಥನೇತನನು ಭ್ರಮೆಗೊಳಿಸ್ತಾನೆ, ನಮ್ಮನ್ನು ಅಜ್ಞಾನ ಕೊಡ್ತಾನೆ. ಇನ್ನೊಂದು ಇಚ್ಛಾ ಅಂತ, ಅವನ ಇಚ್ಛೆ ಪ್ರಕಾರ ಎಲ್ಲ ಕಾರ್ಯ ನಡೀತದೆ. ಅವನೇ ನಮಗೆ ಅಜ್ಞಾನವನ್ನು ಕೊಟ್ಟು ಬಿಡ್ತಾನೆ, ಅಥವಾ ನಮಗೆ ಅಜ್ಞಾನ ಇದ್ದೇ ಇರ್ತದೆ, ಅದನ್ನು ಪ್ರಕಟ ಮಾಡ್ತಾನೆ ಅವನು. ಮೋಹಿಸುವ ತ್ರಿಗುಣದಿ ಬದ್ಧರನ್ನು ಮಾಡಿ, ಅಂದರೆ ಸತ್ವರಾಜ ತಾಮಸ ಗುಣದ ಒಂದು ಅದರಲ್ಲಿ ನಮಗೆ ಬದ್ಧನಾಗಿ ಮಾಡಿ ನಮಗೆ ಅಜ್ಞಾನವನ್ನು ಆಗಿಬಿಡ್ತದೆ. ಯಾಕಂದರೆ ಇಲ್ಲಿ ಲಿಂಗ ದೇಹ ಅಂತ ಇರದೆ ಅದು ಕೂತಿದೆ. ಅದಕ್ಕೋಸ್ಕರ ನಮಗೆ ಈ ಸತ್ವರಾಜ ತಾಮಸ ಗುಣದೆಲ್ಲ ಬದ್ಧರಾದಂಥದ್ದು ನಮ್ಮ ಜೀವ. ಆ ಗುಣದಿಂದ ಇದ್ದಂಥ ಈ ಲಿಂಗದೇಹ ಅದು ತ್ರಿಗುಣದಿ ಬದ್ಧರು ಮಾಡಿ ಮೋಹಿಸುವಂತಂದರೆ ಅವನ ಇಚ್ಛೆ ಪ್ರಕಾರ ಭ್ರಮೆಗೊಳಿಸಿ ಬಿಡ್ತಾನೆ, ಅಜ್ಞಾನವನ್ನು ಬಂದುಬಿಡ್ತದೆ ನಮಗೆ. ಸ್ಥೂಲ ಕರ್ಮದ ರತರ ಮಾಡಿ, ಕರ್ಮದಿ ಸ್ಥೂಲ ಕರ್ಮ ಅಂತಂದರೆ ನಮಗೆ ಐಹಿಕವಾದಂಥ ಕರ್ಮಗಳೊಳಗೆ ರಥ ಅಂತಂದರೆ ಅದರಲ್ಲೇ ಆಸಕ್ತಿಯನ್ನು ಹುಟ್ಟಿಸಿ ರತರ ಮಾಡಿ ಸುಲೀಲೆಗಳ ತಿಳಿಸದಲೇ, ಅಂದರೆ ಅವನು ಎಲ್ಲಿ ಅನೇಕ ವ್ಯಾಪಾರಗಳನ್ನು ನಮ್ಮ ಕಡೆ ಮಾಡಿಸ್ತಾನೆ. ಅವನ ಲೀಲೆ ನಮಗೆ ತಿಳಿಯುವುದೇ ಇಲ್ಲ. ಭವದಿ ಕುಲಾಲ ಚಕ್ರದ ತೆರದಿ, ಕುಲಾಲ ಚಕ್ರ ಅಂತಾರೇನು? ಈ ಕುಂಭಾರವನ ಚಕ್ರವನ್ನು ತಿರುಗಿಸ್ತಾ ಇರ್ತಾನಲ್ಲ, ಅದು 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 ತಿರುಗಿ ಚಕ್ರ ಅಂತ ಹೇಳ್ತಾರೆ. ಆ ತಿರುಗು ಚಕ್ರದಂತೆ ಅದೇ ಅಲ್ಲಿನೇ ಇರ್ತದೆ, ಮುಂದೆ ಹೋಗೋದೇ ಇಲ್ಲ. ಮತ್ತು ತಿರುಗಿ ಅದೇ ಸ್ಥಾನಕ್ಕೆ ಬರ್ತಾ ಇರ್ತದೆ. ಹಾಗೆ ತಿರುಗಿಸುತ್ತಿಹನು ಮಾನವರ, ಅಂದರೆ ಇದು ಶುದ್ಧ ಚೇತನ ಇದ್ದಂಥ ನಮ್ಮ ಜೀವ. ಆ ಚೇತನದ ಮೇಲೆ ಅಶುದ್ಧವಾದಂಥದ್ದು ಲಿಂಗದೇಹ ಇದೆ. ಅದೇ ಸತ್ವರಾಜ ತಾಮಸ ಗುಣಗಳ ಬದ್ಧರಾದಂಥದ್ದು ಲಿಂಗದೇಹ ಇದೆ. ಅದನ್ನು ಮೇಲೆ ಇದ್ದದ್ದಕ್ಕೆ ಅದು ನಮಗೆ ತಿಳಿಸಲಾದೆ. ಅದೇ ತ್ರಿಗುಣದ ಬದ್ಧರನ್ನು ಮಾಡಿರ್ತಾನೆ. ಆಮೇಲೆ ಐಹಿಕ ಸುಖದಲ್ಲಿನೇ ನಮಗೆ ರಥರ ಮಾಡಿಬಿಡ್ತಾನೆ. ನಮಗೆ ಅವನ ವ್ಯಾಪಾರಗಳನ್ನು ನಮಗೆ ತಿಳಿಯೋದೇ ಇಲ್ಲ. ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇರ್ತಾರೆ, ಅದನ್ನು ನಮಗೆ ತಿಳಿಯೋದೇ ಇಲ್ಲ. ಭವದಿ ಈ ನಮಗೆ ಸಂಸಾರ ಸಾಗರದಲ್ಲಿ ನಮಗೆ ಓಡಾಡಿಸ್ಬಿಡ್ತಾನೆ, ತಿರುಗಿಸ್ತಾ ಇರ್ತಾನೆ. ಅಂದರೆ ಜನ್ಮ ಮೃತ್ಯು ಇದರಲ್ಲಿ ಈ ಚಕ್ರದಲ್ಲಿ ತಿರುಗುತ್ತಾ ಇರ್ತೀವಿ. ತೆರೆದಿ ತಿರುಗಿಸುತ್ತೀಹನು ಮಾನವರ, ಈ ಮಾನವರಿಗೆ ಈ ರೀತಿಯಾಗಿ ಭಗವಂತ ತಿರುಗಿಸ್ತಾ ಇರ್ತಾನೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು 17ನೇ ನುಡಿಯಲ್ಲಿ ವೇದಶಾಸ್ತ್ರ ವಿಚಾರಗೈದು ನಿಷೇಧ ಕರ್ಮ ತೊರೆದು ನಿತ್ಯದಿ
ಸಾಧು ಕರ್ಮ ಮಾಡಪರಿಗೆ ಸ್ವರ್ಗ ಆದಿ ಸುಖವೀವ. ಅಂದರೆ ವೇದ ಶಾಸ್ತ್ರ ಶ್ರವಣಕ್ಕೆ ಎಷ್ಟು ಮಹತ್ವ ಇದೆ ನೋಡಿ. ಆ ಥರ ಶ್ರವಣದಿಂದ ನಮ್ಮ ಜ್ಞಾನ ಅಭಿವೃದ್ಧಿ, ಆ ಜ್ಞಾನ ಅಭಿವೃದ್ಧಿಯಿಂದ ನಮಗೆ ನಿಷೇಧ ಕರ್ಮಗಳನ್ನು ಬಿಟ್ಟು ಬಿಡ್ತೀವಿ, ಸ್ವಲ್ಪರ ಮಟ್ಟಿಗೆ ಬಿಡ್ತೀವಿ, ಶುದ್ಧ ಕರ್ಮಗಳು ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಅದು ನಿತ್ಯದಲ್ಲಿ ಆಗ್ತದೆ. ಅದಕ್ಕೆ ವೇದಶಾಸ್ತ್ರ ವಿಚಾರಗೈದು, ವೇದದಲ್ಲಿ ಶಾಸ್ತ್ರದಲ್ಲಿ ಹೇಳಿದಂಥ ವಿಚಾರವನ್ನು ತಿಳ್ಕೊಂಡು ನಿಷೇಧ ಕರ್ಮ ತೊರೆಯೋದು. ನಿಷೇಧ ಕರ್ಮ ಯಾವುದು ಗೊತ್ತಾಗ್ಬಿಡ್ತದೆ, ಜ್ಞಾನ ಬರ್ತದೆ. ಆ ಜ್ಞಾನಪೂರ್ವಕವಾದಂತಹ ಕರ್ಮಗಳನ್ನು ಮಾಡ್ತೀವಿ, ಅದನ್ನು ಅಶುದ್ಧ ಕರ್ಮವನ್ನು ಬಿಟ್ಟು ಬಿಡ್ತೀವಿ. ನಿತ್ಯದಿ ಸಾಧು ಕರ್ಮ ಮಾಡಪರಿಗೆ, ಸಾಧು ಕರ್ಮ ಅಂತಾರೆ ನಿವೃತ್ತಿ ಧರ್ಮ ಕರ್ಮ ಅಂತಾರೆ. ಅದೇ ಐಹಿಕವಾದಂಥದ್ದು ಅದು ಒಂಥರ ಕರ್ಮ, ಇದು ನಿವೃತ್ತಿ ಕರ್ಮ. ಅದಕ್ಕೆ ಈ ನಿವೃತ್ತಿ ಕರ್ಮ ಅಂತಂದರೆ ನಮಗೆ ಇದು ಮೋಕ್ಷ ಸಾಧನ ಆಗ್ತದೆ. ಅಂದರೆ ಯಾವುದೂ ಫಲದ ಅಪೇಕ್ಷೆ ಇಲ್ಲದೇ ಭಗವಂತರ ಪ್ರೀತಿಗೋಸ್ಕರ ಮಾಡುವಂಥ ಕರ್ಮಗಳಂದರೆ ನಿಷ್ಕಾಮ ಕರ್ಮ. ಅದೇ ನಿವೃತ್ತಿ ಕರ್ಮ ಅಂತ ಹೇಳ್ತಾರೆ. ನಿಷ್ಕಾಮ ಕರ್ಮ, ಸಕಾಮ ಕರ್ಮ ಅಂತ. ಸಕಾಮ ಕರ್ಮ ಮಾಡಿದರೆ ಇಲ್ಲೇ ಸಂಸಾರದಲ್ಲಿ ತಿರುಗಿ ಬರ್ತಾ ಇರ್ತೀವಿ. ಅದೇ ನಾವು ನಿಷ್ಕಾಮ ಕರ್ಮ ಮಾಡಿದರೆ ಅದಕ್ಕೆ ನಿವೃತ್ತಿ ಧರ್ಮ ಅಂತ ಹೇಳ್ತಾರೆ. ಇದು ಬಿಟ್ಟು ಕಾಮ್ಯ ಕರ್ಮವನ್ನು ಬಿಟ್ಟರೆ ಸಾಧು ಕರ್ಮ ಇಂಥವ್ರು ಸಾಧುವರು ನಿತ್ಯದಿ ಸಾಧು ಕರ್ಮ ಮಾಡಪರಿಗೆ ಸ್ವರ್ಗ ಆದಿ ಸುಖವೀವ, ಅಂದರೆ ಊರ್ಧ್ವ ಲೋಕಕ್ಕೆ ಹೋಗ್ತಾರೆ. ಈಗ ನಾವು ಈ ಪೃಥ್ವಿ ಲೋಕದಲ್ಲಿ ನಾವು ಸುಖ ದುಃಖ ಎರಡೂ ಇರ್ತದೆ. ಇಲ್ಲಿ ನಾವು ಸಾಧನೆ ಮಾಡಿ ಸ್ವರ್ಗಕ್ಕೆ ಹೋಗ್ತೀವಿ. ಅಲ್ಲಿ ಹೋದಾಗ ಕೂಡ ತಿರ್ಗಾ ನಾವು ಸಾಧನೆ ಮಾಡಿದರೆ ಮೇಲೆ ಲೋಕಕ್ಕೆ ಹೋಗ್ತೀವಿ. ಆಮೇಲೆ ಕೊನೆಗೆ ಏನಾಗ್ತದೆ, ಅಲ್ಲಿ ಸತ್ಯ ಲೋಕದಲ್ಲಿ ಒಂದು ವೇಟಿಂಗ್ ರೂಮ್ ಅಂತ ಇರ್ತದೆ, ಅಲ್ಲಿ ಕೂರಿಸಿರ್ತಾರೆ. ಆಮೇಲೆ ಈ ಬ್ರಹ್ಮನ ಜೊತೆಯಲ್ಲಿ ನಾವು ವಿರಜಾನಿಧಿ ಸ್ನಾನ ಮಾಡಿಬಿಟ್ಟು ಲಿಂಗ ದೇಹದ ಭಂಗ ಆಗ್ತದೆ, ಭಗವಂತನ ಹೊಟ್ಟೆಯಲ್ಲಿ ಹೋಗ್ತೀವಿ. ಮುಂದಿನ ಕಲ್ಪದಲ್ಲಿ ತಿರ್ಗಾ ಹೊರಗಡೆ ತೆಗಿತಾನೆ. ಆಮೇಲೆ ಅದು ಇದು ಜೀವಾಚ್ಛಾದಿಕ ಪರಮಾಚ್ಛಾದಿಕ ಅಂತ, ಆ ಪರಮಾಚ್ಛಾದಿಕ ಒಂದು ಭಾಗವನ್ನು ಪಡೆದೇ ಇರ್ತದೆ, ತೆಗೆದು ಬಿಡ್ತಾನೆ. ಅವಾಗ ನಮಗೆ ಸ್ವರೂಪ ಸುಖದ ಅನುಭವ ಆಗ್ತದೆ. ಆಮೇಲೆ ಅವು ಯಾವ ಲೋಕಕ್ಕೆ ಹೋಗಬೇಕು ಅಂತ ಆಜ್ಞಾ ಮಾಡ್ತಾನೆ, ಆ ಲೋಕಕ್ಕೆ ನಮಗೆ ಕಳಿಸ್ತಾನೆ, ಅಲ್ಲಿ ಹೋಗ್ತೀವಿ ಅಂತ. ಸೊ ಇದಕ್ಕೆ ನಾವು ಒಳ್ಳೆ ನಿವೃತ್ತಿ ಕರ್ಮ ಮಾಡಿದರೆ ನಮಗೆ ಸ್ವರ್ಗ ಮುಂತಾದ ಸುಖವೀವ, ಅಲ್ಲಿ ಸುಖ ಸಿಗ್ತದೆ. ಸ್ವರ್ಗದಲ್ಲಿ ದುಃಖ ಇರ್ತದೆ, ಅಲ್ಲಿ ಅದೇ ಅಭಿವೃದ್ಧಿ ಹಾಕೊಂಡು ಮೇಲೆ ಲೋಕಕ್ಕೆ ಹೋಗ್ತೀವಿ ಅಂತ. ಐದಿಸುವ ಪಾಪಿಗಳ ನಿರಯವ, ಅರೆ ಇಲ್ಲಿ ಪಾಪಿಗಳಿಗೆ ಏನು ಮಾಡ್ತಾನೆ, ನಿರಯವ ಅಂತಾರೆ, ಅದು ನರಕವನ್ನು ಕೊಡ್ತಾನೆ, ನರಕದ ದುಃಖವನ್ನು ಕೊಡ್ತಾನೆ. ಖೇದ ಮೋದ ಮನುಷ್ಯರಿಗೆ ಸುಖ ದುಃಖ ಎರಡೂ ಕೊಡ್ತೀವಿ, ಮಿಶ್ರ ಜೀವನ ಅಂತ ಹೇಳ್ತೀವಿ. ಅದೇ ಆಮೇಲೆ ಕರೆದು ದುರ್ವಾದಿಗಳ ಅಂಧತಮದಿ, ದುರ್ವಾದಿ ಮಿಥ್ಯಾಜ್ಞಾನ ಇದ್ದವರು, ಅವರು ದುರ್ವಾದಿಗಳು ಅಂತ ಹೇಳ್ತೀವಿ. ಅರೆ ಭಗವಂತನನ್ನು ನಂಬುವುದಿಲ್ಲ, ಭಗವಂತನ ದ್ವೇಷ, ಭಗವಂತನಲ್ಲಿ ದ್ವೇಷ, ಈ ರೀತಿಯಾದಂಥ ಯಾರು ಜೀವರಾಶಿಗಳು ಇರ್ತಾರೋ ಅವ್ರು ದುರ್ವಾದಿಗಳ ಅಂಧತಮಸ್ಸಿಗೆ ಹೋಗ್ತಾರೆ. ಅಂದರೆ ಇದು ಬೇರೆ ಲೋಕಕ್ಕೆ ಹೋದರೆ ತಿರ್ಗಾ ನಾವು ಅಲ್ಲಿ ಪಾಪವನ್ನು ಅನುಭವಿಸಿ ತಿರ್ಗಾ ನಾವು ಭೂಮಿಗೆ ಬಂದು ಪುಣ್ಯ ಬಳಸಿ ಮೇಲೆ ಲೋಕಕ್ಕೆ ಹೋಗೋದು ಆಸ್ಪದ ಇರ್ತದೆ. ಆದರೆ ಅಂಧತಮಸ್ ಎಂಬ ನರಕಕ್ಕೆ ಹೋದರೆ ವಾಪಸ್ ಬರೋದು ಆಸೆ ಇರೋದಿಲ್ಲ. ಅಂಥದ್ದು ಲೋಕಕ್ಕೆ ಮಹಾ ದುಃಖಗಳ ಉಣಿಪ, ಬಹಳ ದೊಡ್ಡವಾದಂತಹ ದುಃಖವನ್ನು ಭಗವಂತ ಉಣಿಸ್ಬಿಡ್ತಾನೆ. ಅಲ್ಲಿ ಬಹಳಷ್ಟು ದುಃಖ ಇದೆ, ಅದನ್ನೇ ಅನುಭವಿಸ್ಕೊಂಡು ಅಲ್ಲೇ ಇರ್ತೀವಿ, ತಿರ್ಗಾ ಇಲ್ಲಿ ಮೇಲೆ ಬರೋದಿಲ್ಲ. ಈ ಸ್ವರ್ಗಕ್ಕೆ ಹೋದರೆ ನಾವು ಪುಣ್ಯದ ಗಂಟೆ ತಿರುಗಿದ್ರೆ ಭೂಮಿಗೆ ಬರ್ತೀವಿ, ತಿರ್ಗಾ ಇಲ್ಲಿ ನಮಗೆ ಆಸ್ಪದ ಕೊಡ್ತಾನೆ, ತಿರ್ಗಾ ನಾವು ಪುಣ್ಯಗಳನ್ನು ಗಳಿಸ್ಲಿಕ್ಕೆ ನಮಗೆ ಆಸ್ಪದ ಕೊಡ್ತಾನೆ. ನರಕಕ್ಕೆ ಹೋದ್ರೂ ಕೂಡ ಅಲ್ಲಿ ಅನುಭವಿಸಿದ ಮೇಲೆ ತಿರ್ಗಾ ಇಲ್ಲಿ ಭೂಮಿಗೆ ಕರ್ಕೊಂಬರ್ತಾನೆ, ನಾವು ಸಾಧನವನ್ನು ಅಭಿವೃದ್ಧಿ ಮಾಡ್ಕೊಳ್ಕೊಳ್ಳೋಕ್ಕೆ ಆಸ್ಪದ ಕೊಡ್ತಾನೆ. ಆದರೆ ಭಗವಂತನ ವಿರುದ್ಧ ಭಗವಂತನ ಬೈಕೊಳ್ಳೋದು, ಭಕ್ತರ ವಿರುದ್ಧ ಮಾತಾಡೋದು, ನಾನೇ ಭಗವಂತ ಅಂತ ಅನ್ನೋದು, ಈ ರೀತಿಯಾದಂಥದ್ದು ಏನದು ದುರ್ವಾದಿಗಳು, ಇವೆಲ್ಲ ದುರ್ವಾದಿಗಳು ಕೆಟ್ಟ ವಾದಗಳನ್ನು ಮಾಡ್ತಾರೋ, ಮಿಥ್ಯಾಜ್ಞಾನಿ ಇರ್ತಾರೋ ಅವರಿಗೆ ಅಂಧತ್ವವನ್ನು ಬರುತ್ತೆ, ಮಹಾ ದುಃಖಗಳನ್ನು ಉಣಿಸ್ತಾನೆ ಭಗವಂತ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಗೆ 17 ನುಡಿ ಮುಗೀತು. ಎಲ್ಲರೂ ನಾವು ಯಾವ ವಿಷಯ ಬಿಡಲೇ ವಿಷಯವನ್ನು ಹೇಳ್ತಾ ಇದ್ದೇನೆ. ದಿನನಿತ್ಯ ಇದನ್ನು ಅಧ್ಯಯನ ಆಗಬೇಕು ಅಂತ ಒಂದೇ ಗುರುಗಳಿಗೆ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಅಧ್ಯಯನ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ನಾಹಂ ಕರ್ತ ಹರಿಕರ್ತ ಶ್ರೀಹರಿ ಪ್ರೇರಣೆ ಶ್ರೀಹರಿ ಪ್ರೀತ್ಯರ್ಥ ಪತಿ ಅಂತರ್ಗತ ಗುರು ಅಂತರ್ಗತ ತತ್ವಾಭಿಮಾನಿ ದೇತಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀ ವೆಂಕಟೇಶ ಅರ್ಪಣಮಸ್ತು. ಅಭಿನ್ನ ಮಧ್ವಾಂತರ್ಗತ ಶ್ರೀ ಕೃಷ್ಣ ಅರ್ಪಣಮಸ್ತು.